ಓಂ ಪವಿತ್ರಂ ಚರಿತಂ ಯಸ್ಯ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಅದರಲ್ಲಿ ಇವತ್ತು ನಾವು ಯಾವ ವಿಷಯವಾಗಿ ಆಲೋಚನೆ ಮಾಡೋಣ ಅಂದರೆ, ಶ್ರೀಮಾತೆಯವರು ಒಬ್ಬ ಗೃಹಿಣಿಯಾಗಿ ಯಾವ ರೀತಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ ನೋಡಿದರೆ, ಶ್ರೀಮಾತೆಯವರು ಸರ್ವಶ್ರೇಷ್ಠ ಸನ್ಯಾಸಿನಿಯೂ ಹೌದು, ಜೊತೆಯಲ್ಲಿ ಅವರು ಸರ್ವಶ್ರೇಷ್ಠ ಗೃಹಿಣಿಯೂ ಹೌದು. ಶ್ರೀಮಾತೆಯವರು ಗೃಹಿಣಿಯಾಗಿ ನಮಗೆ ಕೆಲವು ಮೌಲ್ಯಗಳನ್ನು ಕಲಿಸಿಕೊಡ್ತಾರೆ. ಮೊದಲನೆಯದು ಅವರ ಸ್ಫಟಿಕ ಸದೃಶ ಪಾವಿತ್ರ್ಯ, ಪವಿತ್ರತೆಯ ಸಾಕಾರ ಮೂರ್ತಿಯವರು ಮೊದಲನೆಯದು. ಎರಡನೆಯದು ಅವರ ಅಗಾಧವಾದ ಸೇವಾ ನಿಷ್ಠೆ, ಸೇವಾ ಭಾವನೆ. ಮೂರನೆಯದು ಅವರ ಅಪಾರ ಸಹನೆ, ಅಪಾರ ಸಹನೆ. ಅವರ ಸಹನೆಯ ಮೂರ್ತ ರೂಪ. ಅವರ ಜೀವನದಲ್ಲಿ ಮೊದಲಿನಿಂದ ಕೊನೆಯವರೆಗೆ ಸಹನೆ ಸಹನೆ ಸಹನೆ. ನಾಲ್ಕನೆಯದು ಅವರ ಮಾತೃತ್ವ, ಮೇಲೆ ಎಳೆಯದ ಮಾತೃತ್ವ. ಈ ನಾಲ್ಕು ಮೌಲ್ಯಗಳನ್ನು ಒಬ್ಬ ಗೃಹಿಣಿಯಾದವಳು ತನ್ನ ಜೀವನದಲ್ಲಿ ತೆಗೆದುಕೊಳ್ಳಲೇಬೇಕು. ಈ ನಾಲ್ಕು ಮೌಲ್ಯಗಳು ಇದ್ದರೆ ಮಾತ್ರ ಜೀವನ ಸುಂದರ ಆಗುತ್ತೆ. ಇಲ್ಲದಿದ್ದರೆ ಆ ಗೃಹಿಣಿ ಎಷ್ಟೇ ವಿದ್ಯಾಭ್ಯಾಸ ಮಾಡಿರ್ಬೋದು, ಎಷ್ಟೇ ಆಧುನಿಕವಾಗಿ ಬೆಳೆದಿರಬಹುದು, ಆದರೆ ಕುಟುಂಬ ಜೀವನದಲ್ಲಿ ಶಾಂತಿ ಸಾಮರಸ್ಯ ಇರುವುದಿಲ್ಲ. ಕುಟುಂಬ ಜೀವನದಲ್ಲಿ ಶಾಂತಿ ಸಾಮರಸ್ಯ ಬರಬೇಕಾದ್ರೆ ಈ ನಾಲ್ಕು ಮೌಲ್ಯಗಳನ್ನು ಪ್ರತಿಯೊಬ್ಬ ಗೃಹಿಣಿ ತುರ್ತಾಗಿ ಕಲಿತುಕೊಳ್ಳಬೇಕು. ಶ್ರೀಮಾತೆಯವರ ಜೀವನ ಅದಕ್ಕೆ ಉದಾಹರಣೆಯಾಗಿದೆ. ಮೊದಲನೆಯದು ಶ್ರೀಮಾತೆಯವರ ಪಾವಿತ್ರ್ಯ. ಶ್ರೀಮಾತೆಯವರದ್ದು 100ಕ್ಕೆ 100 ಪವಿತ್ರತೆ. ಅಥವಾ ನಾವಿದನ್ನು ಈ ರೀತಿಯೂ ಹೇಳಬಹುದು, ಅವರ ಪಾತಿವೃತ್ಯ. ಪಾತಿವೃತ್ಯ ಇದೆಯಲ್ಲ ಶ್ರೀಮಾತೆಯವರದ್ದು, ಅದು ಪರಾಕಾಷ್ಠೆಯ ಮಟ್ಟದ್ದು. ಪಾತಿವೃತ್ಯ ಅಂತ ಒಂದು ಗುಣ ಇದೆ. ಆ ಗುಣದಲ್ಲಿ ಅಪಾರ ಶಕ್ತಿ ಇದೆ. ಅದಕ್ಕೆ ಉದಾಹರಣೆ ನಾವು ಕಥೆ ಕೇಳಿದ್ದೇವೆ, ಸತ್ಯವಾನ್ ಸಾವಿತ್ರಿ. ಸಾವಿತ್ರಿ ತನ್ನ ಪಾತಿವೃತ್ಯದ ಬಲದಿಂದ